संती बस्तवाड येथील धर्मग्रंथ जाळल्याच्या प्रकरणाची सीआयडी मार्फत उच्चस्तरीय चौकशी सुरू असून शहर पोलीस आयुक्त भूषण बोरसे यांनी आज गावाला भेट देऊन शांतता सभेचे आयोजन केले। यावेळी बोलताना त्यांनी सांगितले की निर्दोष नागरिकांना कोणताही त्रास दिला जाणार नाही, मात्र गुन्हा केलेल्यांना सोडले जाणार नाही। गावांमध्ये शांतता आणि सलोखा टिकवणं हे सर्व ग्रामस्थांचं कर्तव्य आहे। कोणतीही घटना घडल्यास कोणत्याही वेळी आमच्याशी थेट संपर्क साधा। आम्ही नेहमी जनतेच्या सेवेसाठी सज्ज आहोत असे ते म्हणाले। ನಮ್ಮ ಬೆಳಗಾವಿ ನೈಸವಾರದು ಅದರಿಂದ ನಿಮ್ಮ ಕರ್ನಾಟಕ ರಾಜ್ಯ ನೈಸವಾರ ಎಲ್ಲೂ ಏನಾಯಿತು ಅಂದರೆ ಪಟ್ ಕೃಷಿ ಸೋಷಿಯಲ್ ಮೀಡಿಯಾ ಇದೆ, ದಿಲ್ಲಿಗೆ ನ್ಯೂಸ್ ಹೋಗುತ್ತೆ, ಅಮೆರಿಕಾಗೆ ನ್ಯೂಸ್ ಹೋಗುತ್ತೆ, ಯುರೋಪ್ಗೆ ನ್ಯೂಸ್ ಹೋಗುತ್ತೆ ಮತ್ತು ಈ ಅಧಿಕಾರಿ ಇದ್ದಾರೆ, ಎಲ್ಲ ಇದ್ದಾರೆ, ನೀವು ಒಂದೆರಡು ವರ್ಷ ಮಾಡ್ಕೊಂಡು ಬಿಟ್ಟಿರ್ತಾರೆ। ನೀವು ಇಲ್ಲಿದ್ದೀರಿ, ನೀವು ಇಲ್ಲಿ ಹುಟ್ಟಿದಿರಿ, ನೀವು ಇಲ್ಲಿ ಬೆಳೆದಿದ್ದೀರಿ, ದಿನ ನೀವು ಇಬ್ಬರಿಬ್ಬರದ್ದು ಮುಖ ನೋಡಬೇಕು। ಇದರಲ್ಲಿ ಇವರು ನನಗೆ ಇಷ್ಟ ಇಲ್ಲ, ಇವರು ನನಗೆ ಇಷ್ಟ ಇಲ್ಲ, ಇವರು ನನಗೆ ಇಷ್ಟ ಇಲ್ಲ ಅಂತ ಮಾಡಿದರೆ ಎಲ್ಲಿ ಹೋಗೋದು? ನನ್ನ ಎಲ್ರಿಗೆ ರಿಕ್ವೆಸ್ಟ್ ಇರ್ತದೆ, ಈಗ ಏನು ಆಗೋಗಿದೆ ಅದು ನನಗೆ ರಿವರ್ ಕೇರ್ ಮಾಡೋಕ್ಕೆ ಆಗಲ್ಲ, ಟೈಮ್ ಆ ಅನುಮತಿ ಕೊಡಲ್ಲ। ಬಟ್ ಬರೋ ದಿನಗಳಲ್ಲಿ CID ಅವರು ಬಂದಿದ್ದಾರೆ, ಅವರು ಉನ್ನತ ಮಟ್ಟದ ಕೆಲಸ ಮಾಡ್ತಾರೆ। ಅವರು ಎಷ್ಟು ಬೆಸ್ಟ್ ಎಕ್ವಿಪ್ಮೆಂಟ್ ಇದೆ ಇನ್ವೆಸ್ಟಿಗೇಷನಲ್ಲಿ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ। CID ರ್ಯಾಂಕ್ ಅಧಿಕಾರಿ ಇವತ್ತು ಬಂದಿದ್ದಾರೆ, ಅವರಿಗೆ ಕೂಡ ನಾವು ಬ್ರೀಫಿಂಗ್ ಮಾಡ್ತೀವಿ। ಬರೋ ದಿನಗಳಲ್ಲಿ ನನ್ನ ಕೈಯಲ್ಲಿ ಏನಿದೆ ಅದು ನನಗೆ ಮುಂದಿನ ದಿನಗಳಲ್ಲಿ ಏನು ಸಣ್ಣ ಪುಟ್ಟ ಆಗಿದ್ರೆ ನನ್ನ ನಂಬರ್ ನೀವು ತಗೊಳ್ಳಿ। ಕಮಿಷನರ್ ಇದ್ದರೆ ಕೂಡ ನಾನು ಮೊದಲನೇ ಹೇಳ್ತೀನಿ, ನಾವು ಜನಸೇವಕಿದ್ದೀವಿ, ಪಬ್ಲಿಕ್ ಸರ್ವೆಂಟ್, ನಮ್ಮ ಹೆಸರಲ್ಲಿ ನಮ್ಮ ಡೆಸಿಗ್ನೇಷನಲ್ಲಿ ಏನಿದೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದರೆ ಸರ್ವಿಸ್, ನಾವು ನಿಮ್ಮ ಸೇವಕಿದ್ದೀವಿ। ನಮಗೆ ಶಾಂತಿ ಕಾಪಾಡೋದು ಮೊದಲನೇ ಕೆಲಸ। ನಿಮಗೆ ಒಂಚೂರು ತೊಂದರೆ ಆಗಿದೆ ಕರೆ ಮಾಡಿ, ನಾವು ಬರ್ತೀವಿ, ನಮಗೆ ಕೂಡ ಇಷ್ಟ ಇಲ್ಲ ಇಷ್ಟು ಮಂದಿ ವ್ಯಾನ್ ಇಲ್ಲಿ ಹಾಕಬೇಕು ಅಂತ। ಬಟ್ ನನ್ನ ಕೋರಿಕೆ ಏನಿದೆ ಅಂದರೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಇನ್ನೂ ಯಾವ ಧರ್ಮದ ಜನ ಇದ್ದೀವಿ, ನಿಮ್ಮಲ್ಲಿ ಆತ್ಮಸೌಹಾರ್ದ ಆಗ್ತದೆ। ನಿನ್ನೆ ಯಾರ ಸಂತೆ ಬರೆಸುವಾಗ ಅವರು ಬಂದಿದ್ದು ನಮ್ಮ ಊರಲ್ಲಿ ಬುಕ್ಕೆ ತಗೊಂಡು ಅವ್ರ ಜೊತೆಗೆ ಮಾತಾಡ್ತಿದ್ದಾರೆ। ಅವರು ಹೇಳಿದ್ರು, ಸರ್ ನಮ್ಮ ಹಿಂದೂ ಧರ್ಮದ ಹಬ್ಬ ಇದ್ದರೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ ಬರ್ತಾರೆ, ನಮ್ಮಲ್ಲಿ ಮುಸ್ಲಿಂ ಹಬ್ಬ ಇದ್ದರೆ ಹಿಂದೂ ಬರ್ತಾರೆ, ಕ್ರಿಶ್ಚಿಯನ್ ಬರ್ತಾರೆ। ಅಷ್ಟೇ ಒಳ್ಳೆಯ ಸಮನ್ವಯ ಇದ್ದಾಗ ಈ ಘಟನೆ ಆಗಿದೆ। ಅದರಿಂದ ಒಂದು ಘಟನೆಗೆ ನೋಡಿ ಇಡೀಗೆ ಅವ್ರದ್ದು ಕೆಲಸ ಇಷ್ಟು ಸಿಂಪಲ್ ಇದೆ। ಅವನು ಮಾಡೋನು ಒಬ್ಬ ಇರ್ಬೋದು, ಇಬ್ಬರು ಇರ್ಬೋದು, ಮೂರು ಇರ್ಬೋದು, ಅವನ ಕೆಲಸ ಎಷ್ಟು ಈಸಿ ಇದೆ, ಎಲ್ಲಿ ಒಂದು ಕಲ್ಲು ಹಾಕಬೇಕು, ಇಲ್ಲಿ ಡ್ಯಾಮೇಜ್ ಮಾಡಬೇಕು। ಬಟ್ ಅವನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂದರೆ ಈ ಊರಿನ ಏನು 1000-2000 ಪಾಪ್ಯುಲೇಷನ್ ಇದೆ, ಅವರಲ್ಲಿ ಅವ್ರು ಡಿವೈಡ್ ಮಾಡಬೇಕು। ನಾನು ಯಾರು ನಾನು ಇಬ್ಬರೇ ಮುಸ್ಲಿಮ್ ಅಲ್ಲಿ ಕ್ರಿಶ್ಚಿಯನ್ ನೋಡಿ, ಅವನ ಕೆಲಸ ಎಷ್ಟು ಇದೆ, ನಾವು ಎಷ್ಟು ಜಗಳ ಮಾಡ್ತೀವಿ ಅವನಿಗೆ ಅಷ್ಟು ಪ್ರೋತ್ಸಾಹ ಅನಿಸೋದು। ಆಯ್ತು, ಮಕ್ಕಳು ಹೋಗ್ಬಿಡೋಣ, ರಾತ್ರಿ 3 ಗಂಟೆಗೆ 4 ಗಂಟೆಗೆ ಹೋಗ್ಬಿಡೋದು। ನಾವು ಇದು ಮಾಡಿಲ್ಲ ಅಂದರೆ ಭವಿಷ್ಯದಲ್ಲಿ ಇದು ಆಗೋದಿಲ್ಲ। ತನಿಖೆ ಬಗ್ಗೆ ನಿಮಗೆ ಕೆಲವು ಕಂಪ್ಲೇಂಟ್ಗಳಿದೆ, ಮತ್ತು ಅದೇ ನನಗೆ ರಿವರ್ ಕೇರ್ ಮಾಡೋಕ್ಕೆ ಆಗಲ್ಲ ಏನಾಗಿದೆ, ಬಟ್ ಅಮಾಯಕರಿಗೆ ಯಾವುದೂ ತೊಂದರೆ ಆಗಲ್ಲ, ಅದು ನನ್ನ ಜವಾಬ್ದಾರಿ। ಈ ಊರಿನ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೀಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಬಿಸ್ನೆಸ್ ಮನ್ ಆಗಲಿ, IAS ಆಗಲಿ, IPS ಆಗಲಿ, ನಮಗೆ ಎಲ್ಲರೂ ಆ ದಿಕ್ಕಿನಲ್ಲಿ ನೀವು ಎಲ್ಲರೂ ಪ್ರಯತ್ನ ಮಾಡಬೇಕು। ಇದು ಎಂಡ್ಲೆಸ್ ಇದೆ, ನೀವು ಹಾಗೆ ಹೇಳಿದಿರಿ, ನೀವು ಹಿಂಗೆ ಹೇಳಿದಿರಿ, ಬೆಳೀತಾ ಇರ್ತದೆ। ದಯವಿಟ್ಟು ಇನ್ನು ಮುಂದೆ ಕೂಡ ಏನು ಹಬ್ಬಗಳು ಇರುತ್ತೆ, ಎಲ್ಲರೂ ಶಾಮೀಲಾಗಿ ಒಂದು ಕುಟುಂಬ ಥರ ಇದೆ, ಅದು ನಂದು ನಿಮಗೆಲ್ಲಿದೆ ಕೋರಿಕೆ। ಒಂದ್ಸಲ ಶಾಂತಿ ಆಗಿದ್ಮೇಲೆ ಮತ್ತೆ ಬರ್ತೀನಿ, ಈ ವಾರಕ್ಕೆ ಮತ್ತೆ ಬರ್ತಾ ಇರ್ತೀನಿ। ಆವಾಗ ಪ್ರೀತಿಯಿಂದ ಹೇಳಿ, ಇಲ್ಲಿ ಏನಾಯಿತು, ನೀವು ಈ ಕಡೆ ಪ್ರೀತಿಯಿಂದ ಹೇಳಬೇಕು, ಇಲ್ಲಿ ಏನಾಯಿತು ಅದು ಕೇಳೋದು ನನಗೆ ಕೂಡ ಇಷ್ಟ ಆಗುತ್ತೆ। ಇದು ಇವನು ಹ್ಯಾಂಗೆ ಹೇಳಿದಾನೆ, ಇವನು ಹ್ಯಾಂಗೆ ಹೇಳಿದಾನೆ, ಹ್ಯಾಂಗೆ ಏನು ಮಾಡೋದು? ಇಲಾಖೆ ವತಿಯಿಂದ 24 ಗಂಟೆಯಲ್ಲಿ ನೀವು ಯಾವಾಗ ಕರೆ ಮಾಡ್ತೀವಿ, ಅದರ ಕಮಿಷನರ್ ಆಫ್ ಪೊಲೀಸ್ ನಾನು ಹೇಳ್ತೀನಿ, ನಾನು ಕಾಲ್ ಪಿಕಪ್ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ, ಸಿಬ್ಬಂದಿ ಕಳಿಸ್ತೀವಿ। ಇನ್ನೂ ಏನಾದರೂ ಇದ್ದರೆ ದಯವಿಟ್ಟು ನಮಗೆ ಹೇಳಿ, ಬಟ್ ಜಗಳ ಆಗಲ್ಲ, ಅಷ್ಟೇ ಒಂದು ಕೋರಿಕೆ ಮಾಡ್ಕೊಂಡು ನಮ್ಮ ಇಲಾಖೆ ವತಿಯಿಂದ ನೀವು ಎದುರಿಗೆ ಧನ್ಯವಾದ। ನೀವೆಲ್ಲ ನನಗೆ ಅದೇ ಟೆನ್ಷನ್ ಇತ್ತು, ಪ್ರತಿಯೊಬ್ಬರು ಹೊಲದಲ್ಲಿ ಕೆಲಸ ಇರುತ್ತೆ, ಕೆಲವರು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಇನ್ಸ್ಪೆಕ್ಟರ್ಗೆ ಕೂಡ ಹೇಳಿದೆ, ಅವರು ಬೆಳಿಗ್ಗೆ 6 ಗಂಟೆಗೆ ಹೇಳಿದರೆ ನಾನು 6 ಗಂಟೆಗೆ ಬಂದ್ಬಿಟ್ಟು ಅವರ ಕೆಲಸ ಇದು ಆಗಬಾರ್ದು ಅಂತ। ಹಾಗಾಗಿ ಅಷ್ಟೇ ನಾವು ಪ್ರತಿಬದ್ಧಿ ಇದ್ದೀವಿ।
ಬರುವ ದಿನಗಳಲ್ಲಿ ಹೆಚ್ಚಿನ ಪೊಲೀಸ್ ಸೇವೆ ಆಗಲಿ ನಾವು ಕೊಡ್ತೀವಿ. ಬಟ್ ದಯವಿಟ್ಟು ಈ ಊರಿಂದ ನಮಗೆ ಇನ್ನೂ ಒಂದು ಯಾವಾಗಾದರೂ ಜಗಳ ಆಯಿತು, ಗುದ್ದಾಟ ಆಯಿತು, ಈ ಕಂಪ್ಲೇಂಟ್ ಬರಬಾರ್ದು. ನಿಮ್ಮಲ್ಲಿ ಏನು ಸೌಹಾರ್ದ ಇದೆ ಅದು ಹಾಗೆ ಮೇಂಟೈನ್ ಮಾಡಿ. ಸಮಾಜದಲ್ಲಿ ಕಿಡಿಗೇಡಿಗಳು ಇರ್ತಾರೆ, ಅವರಿಗೆ ಅದರಲ್ಲಿ ಖುಷಿ. यावेळी हिंदू मुस्लिम बांधव, ग्रामपंचायत सदस्य, अधिकाऱ्यांसह अनेक नागरिक उपस्थित होते. विनोद कोलकार, KMM मराठी, बेळगाव.